ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ನಿಮ್ಮ ಸಿರಿ. ಸೊ ಫೈನಲಿ ಇಷ್ಟೊಂದು ದಿವಸ ಆದಮೇಲೆ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಇಷ್ಟು ದಿವಸ ನಾನು ವ್ಲಾಗ್ನ ಮಾಡಿರಲಿಲ್ಲ, ಯಾಕಂದರೆ ನನಗೆ ಎಕ್ಸಾಮ್ಸ್ ಇದ್ದಿದ್ದರಿಂದ ಟೈಮ್ ಇರಲಿಲ್ಲ ಮಾಡೋಕ್ಕೆ. ಸೊ ಫೈನಲಿ ಇನ್ಮೇಲೆ ಟೈಮ್ ಸಿಗ್ತದೆ, ನಿಮಗೋಸ್ಕರ ನಾನು ವ್ಲಾಗ್ನ ಖಂಡಿತ ಡೈಲಿ ಹಾಕ್ತೀನಿ. ಪ್ಲೀಸ್ ಈ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ನಾನು ನಿಮಗೆ ಇವತ್ತು ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಬನ್ನಿ. ವೆಲ್ಕಮ್ ಬ್ಯಾಕ್. ಸೊ ಫೈನಲಿ ನಾನೀಗ ಫೇಸ್ ವಾಶ್ ಮಾಡಿಕೊಂಡು ಬ್ರಷ್ ಮಾಡ್ಕೊಂಡು ಬಂದೆ. ಅದಾಗಿದ ತಕ್ಷಣ ನಾನು ಏನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ ನಾನು ಫೇಸ್ನ ಮಾಯ್ಶ್ಚರೈಸ್ ಮಾಡ್ಕೋತೀನಿ. ಇವಾಗ ನಾನು ಮಾಯ್ಶ್ಚರೈಸರ್ನ ಹಚ್ಕೋತಾ ಇದ್ದೀನಿ, ಯಾಕಂದರೆ ಸಮ್ಮರಲ್ಲಿ ಮಾಯ್ಶ್ಚರೈಸರ್ ಇಂಪಾರ್ಟೆಂಟ್ ಸ್ಕಿನ್ಗೆ. ಇಲ್ಲಾಂದರೆ ಫೇಸು ತುಂಬಾ ಡ್ರೈ ಆಗೋಗುತ್ತೆ ಮತ್ತು ಒಂಥರ ಫಂಕಿ ಆಗೋಗುತ್ತೆ ಫೇಸು. ಅದರಿಂದ ನಾನು ಮಾಯ್ಶ್ಚರೈಸರ್ನ ಕಂಪಲ್ಸರಿ ಹಚ್ಕೊತೀನಿ, ಎಸ್ಪೆಷಲಿ ಬೆಳಗ್ಗೆ ಹೊತ್ತು, ಯಾಕಂದರೆ ಥ್ರೂ ಔಟ್ ದ ಡೇ ಕ್ಯಾರಿ ಮಾಡಬೇಕಲ್ವಾ. ಸೊ ಬೆಳಗ್ಗೆ ಹೊತ್ತು ಹಚ್ಚಿದ್ರೆ ಆಮೇಲೆ ಸೀದಾ ಸಾಯಂಕಾಲನೇ ಫೇಸ್ ವಾಶ್ ಮಾಡಿಕೊಂಡು, ಅದಕ್ಕೆ ನಾನು ಇವಾಗ ಹಚ್ಕೊತಾ ಇದ್ದೀನಿ. ಮಾಯ್ಶ್ಚರೈಸರ್ನ ಎಲ್ಲರೂ ಹಚ್ಕೊಳ್ಳಿ, ಯಾಕಂದರೆ ತುಂಬಾ ಬಿಸಿಲಿರೋದ್ರಿಂದ ಫೇಸ್ ಎಲ್ಲ ಹಾಳಾಗೋಗುತ್ತೆ. ಸಮ್ಮರ್ ಅಲ್ವಾ, ಡ್ರೈನೆಸ್ ಜಾಸ್ತಿ ಆಗುತ್ತೆ. ಸೊ ಮಾಯ್ಶ್ಚರೈಸರ್ ಹಚ್ಕೊಂಡೆ. ಮಾಯ್ಶ್ಚರೈಸರ್ ಬಿಟ್ಟರೆ ಏನು ಹಚ್ಕೊಳ್ಳಲ್ಲ. ಸೊ ಇವಾಗ ಹೇರ್ ಕೂಲ್ ಮಾಡ್ಕೊಳ್ಳೋಣ. ನಾನು ಒಂದು ಪೋನಿಟೇಲ್ ಹಾಕೋತೀನಿ, ಯಾಕಂದರೆ ಅದು ತುಂಬ ಕಂಫರ್ಟಾಗಿ ಮತ್ತು ಕ್ಲೀನಾಗಿ ಕಾಣಿಸುತ್ತೆ ಅದರಿಂದ. ಪೋನಿಟೇಲು ಹಾಕ್ಕೊಂಡಾಯಿತು, ಸ್ಕಿನ್ ಕೇರ್ ಕೂಡ ಮಾಡ್ಕೊಂಡಾಯಿತು. ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸೋದು. ಸೊ ಬನ್ನಿ, ಲೆಟ್ಸ್ ಗೋ. ಹಾಯ್ ಗಾಯ್ಸ್, ಈಗ ನಾನು ಶಟಲ್ ಆಡೋಕ್ಕೆ ರೆಡಿ ಆಗಿದ್ದೀನಿ. ಬನ್ನಿ ಆಟ ಆಡ್ಬಿಟ್ಟು ಬರೋಣ. ವೆಲ್ಕಮ್ ಬ್ಯಾಕ್. ಈಗ ಶಟಲ್ ಆಡಿಬಿಟ್ಟು ಹಾಫ್ ಆನ್ ಅವರ್ ಆಡಿದ್ವಿ. ಶಟಲ್ ಆಡ್ಬಿಟ್ಟು ಬಂದೆ. ನಾನು ಹೋಗಿದ್ದು 8:10ಗೆ ಶಟಲ್ ಆಡೋಕ್ಕೆ. 8:40ಗೆ ಈಗ ವಾಪಸ್ ಬಂದಿದ್ದೀವಿ. ಸೊ ಇಟ್ಸ್ ಟೈಮ್ ಟು ಸ್ಟೇ ಹೈಡ್ರೇಟೆಡ್. ಆಟಾಡಿದ್ಮೇಲೆ ನಾನು 1 ಬಾಟಲ್ ಅಥವಾ ಹಾಫ್ ಬಾಟಲ್ ನೀರು ಕುಡಿತೀನಿ, ಯಾಕಂದರೆ ಸಮ್ಮರ್ ಅಲ್ವಾ, ಬಾಡಿ ಡಿಹೈಡ್ರೇಷನ್ ಆಗಬಾರ್ದು ಅಂತ ಜಾಸ್ತಿ ನೀರನ್ನ ಕುಡಿಬೇಕು. ನೀವು ಅಷ್ಟೇ ಒಂದು ಬಾಟಲ್ ಇಟ್ಕೊಳ್ಳಿ. ನೀವು ಅಷ್ಟೇ ಆದಷ್ಟು 8 ಬಾಟಲ್ಸ್ನ ಕುಡಿಯೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಇದು ಸಮ್ಮರ್ ಆಗಿರೋದ್ರಿಂದ ಡಿಹೈಡ್ರೇಷನ್ ತುಂಬ ಬೇಗನೆ ಆಗುತ್ತೆ. ಆದಷ್ಟು ನೀರು ಕುಡೀರಿ, ಸ್ಟೇ ಹೈಡ್ರೇಟೆಡ್. ಇಷ್ಟು ನೀರು ಕುಡಿದೆ. ಇನ್ನು ಹಾಫ್ ತಿಂಡಿ ಆದಮೇಲೆ ಕುಡಿತೀವಿ, ಮತ್ತೆ ರೀಫಿಲ್ ಮಾಡ್ತೀನಿ. ಸೊ ನಾನು ವಾಟರ್ಗೂ ಕೂಡ ಅಲಾರ್ಮ್ ಇಟ್ಕೊಂಡಿದ್ದೀನಿ. ಸೊ ಇವಾಗ ಹೈಡ್ರೇಟೆಡ್ ಆದರೆ ಈಗ ತಿಂಡಿ ತಿನ್ನೋ ಟೈಮ್. ಸೊ ಬನ್ನಿ, ಲೆಟ್ಸ್ ಗೋ. ನಾನು ಬನಾನಾ ಮಿಲ್ಕ್ ಶೇಕ್ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟು ನಾನು 3 ಬನಾನಾನ ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನೀಗ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಆಮೇಲೆ ಸೀಡ್ಲೆಸ್ ಡೇಟ್ಸ್ನ 3 ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಓಟ್ಸ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಈ ಜಾರ್ಗೆ ಹಾಕೋತಾ ಇದ್ದೀನಿ. ಅದಾದಮೇಲೆ ನಾನು 1 ಸ್ಪೂನ್ ಶುಗರ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು 3 ಬನಾನಾ ಹಾಕಿರೋದ್ರಿಂದ 2 ಸ್ಪೂನ್ ತೊಗೋತಾ ಇದ್ದೀನಿ, ಯಾಕಂದರೆ ಡೇಟ್ಸು ಮತ್ತು ಬನಾನಾ ಆಲ್ರೆಡಿ ಸ್ವೀಟ್ ಇರುತ್ತೆ. ಹಾಗೆ ನಾನು ಇದಕ್ಕೆ ಕೋಲ್ಡ್ ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡೆ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಗ್ರೈಂಡ್ ಮಾಡೋಣ. ಇವಾಗ ಇದು ಮಿಲ್ಕ್ ಶೇಕ್ ರೆಡಿ ಆಗಿದೆ. ಈ ಥರ ಕನ್ಸಿಸ್ಟೆನ್ಸಿಲಿ ಬರಬೇಕು. ಸೊ ಇವಾಗ ಇದು ರೆಡಿ ಆಗಿದೆ.
ಬನ್ನಿ ಎಂಜಾಯ್ ಮಾಡೋಣ. ಹಾಯ್ ಗೈಸ್, ನಾನು ಮಿಲ್ಕ್ ಶೇಕ್ ಕುಡಿದ ತಕ್ಷಣ ಒಂದು ಶಾರ್ಟ್ ನ್ಯಾಪ್ ತಗೊಂಡೆ. ಅದಾಗಿದ ತಕ್ಷಣ ಸ್ನಾನ ಮಾಡ್ಕೊಂಡು ದೇವರಿಗೆ ಪೂಜೆ ಮಾಡಿದೆ. ಅಷ್ಟೊತ್ತು ಆಲ್ರೆಡಿ 6 o'clock ಆಗೋಯ್ತು. ಸೊ ಇವಾಗ ಪೂಜೆ ಮಾಡಿ ಬಂದಿದ್ದೀನಿ. ನನ್ನ ಸ್ಕಿನ್ ಕೇರ್ ಮಾಡೋ ಟೈಮ್. ನನ್ನ ಸ್ಕಿನ್ ಕೇರ್ ತುಂಬಾ ಶಾರ್ಟ್ ಆ್ಯಂಡ್ ಈಸಿ ಇರುತ್ತಲ್ಲ. ಸೊ ನಾನೇನಿಲ್ಲ, ಒಂದು ಮಾಯ್ಶ್ಚರೈಸರ್ ಆ್ಯಂಡ್ ಲಿಪ್ ಗ್ಲೋಸ್ ಬಿಟ್ಟರೆ ಏನು ಹಚ್ಕೊಳ್ಳಲ್ಲ. ಯಾಕಂದರೆ ನನ್ನ ಏಜಿಗೆ ಸಾಕು ಅಂತ ಅನ್ಸುತ್ತೆ ನನಗೆ, ಅದಕ್ಕೆ. ಸೊ ಒಂದು ಒಳ್ಳೆ ಮಾಯ್ಶ್ಚರೈಸರ್ ಇದ್ದರೆ ಸಾಕು ಸ್ಕಿನ್ಗೆ. ಮಾಯ್ಶ್ಚರೈಸರ್ ಆದಮೇಲೆ ಸ್ವಲ್ಪ ಲಿಪ್ ಬಾಮ್ ಹಚ್ಕೊತೀನಿ. ಯಾಕಂದರೆ ಲಿಪ್ಸು ಡ್ರೈ ಆಗಬಾರ್ದಲ್ವಾ ಸಮ್ಮರ್, ಅದರಿಂದ. ಹಾಗೆ ನಾನು ಈ ಇಯರಿಂಗ್ನ ಹಾಕೋತಾ ಇದ್ದೀನಿ. ಈ ಡ್ರೆಸ್ಸಿಗೆ ಇಯರಿಂಗ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅನ್ನಿಸ್ತು, ಅದರಿಂದ ನಾನು ಈ ಇಯರಿಂಗ್ಸ್ನ ಹಾಕೋತಾ ಇದ್ದೀನಿ. ಸೊ ಇಯರಿಂಗ್ಸ್ ಮತ್ತು ಸ್ಕಿನ್ ಕೇರ್ ಇಷ್ಟೇ ನಾನು ಆಯಿತು. ಇವಾಗ ಹೇರ್ ಕುಮ್ ಮಾಡಬೇಕು. ಸೊ ಬನ್ನಿ. ಸೊ ನಾನು ಒಂದು ಜಡೆನ ಹಾಕೊಂಡೆ. ಸೊ ಇಷ್ಟೇ. ಹಾಗೆ ಬಿಂದಿ ಇಲ್ಲದೆ ಇನ್ಕಂಪ್ಲೀಟಾಗಿ ಕಾಣಿಸೋದು. ಸೊ ಬನ್ನಿ ಚಿಕ್ಕ ಇಟ್ಕೊಳ್ಳೋಣ. ಒಂದು ಸ್ಮಾಲ್ ಡಾಟ್ ಇಟ್ಕೊಂಡೆ. ಸೊ ಇಷ್ಟೇ ಗೈಸ್ ನನ್ನ ಈವ್ನಿಂಗ್ ಸ್ಕಿನ್ ಕೇರ್. ಸೊ ಫೈನಲಿ ಸ್ಕಿನ್ ಕೇರ್ ಪೂಜೆ ಎಲ್ಲ ಆಯಿತು. ಇವಾಗ ಏನಿದ್ರು ಸ್ನ್ಯಾಕ್ಸ್ ತಿಂದ್ಬಿಟ್ಟು ಊಟ ಮಾಡೋದಷ್ಟೇ. ಆ್ಯಕ್ಚುಲಿ ಸ್ನ್ಯಾಕ್ಸ್ ನಾನು ಏನೂ ತಿನ್ನಲ್ಲ ನಾನು ಯೂಶ್ವಲಾಗಿ, ಯಾಕಂದರೆ ನನಗೆ ಸ್ನ್ಯಾಕ್ಸ್ ತಿನ್ನೋಂಗೆ ಅನ್ಸಲ್ಲ, ಏನೋ ಗೊತ್ತಿಲ್ಲ. ಸೊ ಅದರಿಂದ ನಾನು ಸ್ನ್ಯಾಕ್ಸ್ ಅಂತೂ ತಿನ್ನಲ್ಲ, ಸೀದಾ ನೈಟ್ ಲಂಚ್ಗೆ. ಸೊ ಲಂಚಿಗೆ ಸಿಗೋಣ. ಹಾಯ್ ಗಾಯ್ಸ್, ಫೈನಲಿ ಊಟದ ಟೈಮ್ ಆಯಿತು. ಇವತ್ತು ನನ್ನ ಫೇವ್ರೇಟ್ ಊಟಕ್ಕೆ ಅದೇನೆಂದರೆ ಚಪಾತಿ ಮತ್ತು ಹೆಣ್ಗಾಯಿ, ಬದನೆಕಾಯಿ ಹೆಣ್ಗಾಯಿ. ನೀವು ಬದನೆಕಾಯಿ ಹೆಣ್ಗಾಯಿ ರೆಸಿಪಿನ ನೋಡಬೇಕಂದ್ರೆ ನನ್ನ ಚಾನಲ್ ಇಲ್ಲಿದೆ, ಪ್ಲೀಸ್ ಚೆಕ್ಔಟ್ ಮಾಡಿ. ಹಾಗೆ ಇದು ನನ್ನ ಫೇವ್ರೆಟ್ ಡಿಶ್, ಇದಂತೂ ನನ್ನ ಫೇವ್ರೆಟಲ್ಲಿ ಫೇವ್ರೆಟ್. ಸೊ ಬನ್ನಿ ಹೆಂಗಿದೆ ಅಂತ ಟೇಸ್ಟ್ ನೋಡೋಣ. ಸೂಪರ್. ಊಟ ಆದಮೇಲೆ ಸಿಗ್ತೀನಿ, ಬಾಯ್. ಫೈನಲಿ ಊಟ ಆಯಿತು. ಹಾಗೆ ಇದು ನನ್ನ ವಿಡಿಯೋ ಎಂಡಿಂಗ್. ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಮಿಲ್ಕ್ ಶೇಕ್ ರೆಸಿಪಿ ನೀವಿನ್ನು ಟ್ರೈ ಮಾಡಿಲ್ಲ ಅಂದರೆ ಹೋಗಿ ಟ್ರೈ ಮಾಡಿ, ಯಾಕಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದಾಗಿತ್ತು ನನ್ನ ವಿಡಿಯೋ. ಸಬ್ಸ್ಕ್ರೈಬ್ ಮೈ ಚಾನಲ್, ಹಾಗೆ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಸಿ ಯು ನೆಕ್ಸ್ಟ್ ಟೈಮ್. ಬಾಯ್.